ಅಮ್ಮ ತೋಟಕ್ಕೆ ಹೋಯ್ದ್ನಲ್ಲೇ ಮಾವಿನಕಾಯಿ ಕಂಡಿತ್ತು. ಈ ಮಾವಿನಕಾಯಿ ನೋಡಿದ್ದೆ ನೀ ಮಾಡೋ ಸ್ಪೆಷಲ್ ಗೊಜ್ಜು ನೆನಪಾತು. ನೀ ಹೆಂಗೆ ಡಿಫ್ರೆಂಟಾಗಿ ಮಾಡ್ತಿಲ್ಲ ಅಮ್ಮ ಗೊಜ್ಜು ಮಾಡೆ ತಗಳೆ. ಬಾ ಮಾಡುವ ಬಾ. ಇದು ಮಾಡಿದ್ರೆ ಆಶೀಸ ಸಾರನೇ. ಆದರೂ ಅಮ್ಮ ನೀ ಮಾಡೋದು ಒಂಥರ ಡಿಫ್ರೆಂಟಾಗಿ ಆಗ್ತವೆ. ಎಂತೆಂತ ಹಾಕ್ತೀಯಮ್ಮ, ಸಖತ್ ಸ್ಮೆಲ್ ಆಗ್ತಪ್ಪ. ಮಸಾಲೆ ಹುರಿಯುಲಲೆ ಕೊಬ್ಬರಿ ಎಣ್ಣೆ, ಇಂಗು, ಒಣಮೆಣಸು, ಕೊತ್ತಂಬರಿ ಹಾಕ್ತೆ. ಮಿಕ್ಸಿಗೆ ಹುರಿದಿಟ್ಟು ಮಸಾಲೆ, ಕಾಯಿ ತುರಿ, ಉಪ್ಪು, ಮಾವಿನಕಾಯಿ, ಬೆಲ್ಲ ನೀರಾಕಿ ಪಕ್ಕ ಬೇಯಿಸುತ್ತೆ. ಓ ಇದೆಯಾ ನಿನ್ನ ಸೀಕ್ರೆಟ್ ಮಸಾಲ, ಅದಕ್ಕೆ ಎಷ್ಟು ರುಚಿ ಆಗ್ತಾ. ನೀನು ಮಾಡೋ ಗೊಜ್ಜು ಮಾತ್ರ ಒಂಥರ ಡಿಫ್ರೆಂಟಾಗಿ ಪರಿಮಾಣ ಬತ್ತು. ಇರು ಇನ್ನೂ ಆಯ್ದಿಲ್ಲೇ ಒಗ್ಗರಣೆ ಹಾಕೋದಿದ್ದು. ಓಹೋ, ಹಂಗಾರೆ ಒಗ್ಗರಣೆಗೆ ಎಂತ ಹಾಕ್ತೆ ನೀನು? ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಮಸ್ತ್ ಆಗ್ತು. ಅದಕ್ಕೆ ನಾನು ಕೊಬ್ಬರಿ ಎಣ್ಣೆನೇ ಹಾಕ್ತೆ. ಮೊದಲಿಗೆ ಉದ್ದಿನ ಬೇಳೆ ಹಾಕಿ ಸ್ವಲ್ಪ ಕೆಂಪಾದ ಮೇಲೆ ಸಾಸಿವೆ ಕಾಳು, ಬೇವಿನ ಸೊಪ್ಪು ಹಾಕಿ ಗೊಜ್ಜಿಗೆ ಮಿಕ್ಸ್ ಮಾಡಿಬಿಟ್ರೆ ಗೊಜ್ಜು ರೆಡಿ.